ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಮಮತಾಸ್ ಡೈಲಿ ಲಾಗ್ಸ್ಗೆ. ಇವತ್ತು ನಾನು 2ನೇ ಆಷಾಢ ಶುಕ್ರವಾರದ ಕುಬೇರ ಧನಲಕ್ಷ್ಮಿ ವ್ರತನ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ನಾನು ಕಳಸನ ಸ್ಥಾಪನೆ ಮಾಡ್ಕೋತಾ ಇದ್ದೀನಿ. ಕಳಸ ಸ್ಥಾಪನೆ ಮಾಡೋದಕ್ಕೆ ಒಂದು ತಟ್ಟೆಗೆ ವಿಭೂತಿಯನ್ನು ಹಚ್ಚಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಒಂದು ಲೋಟದಷ್ಟು ಅಕ್ಕಿನ ತಟ್ಟೆ ಮೇಲೆ ಅಕ್ಕಿನ ನೀಟಾಗಿ ತಟ್ಟೆ ಪೂರ್ತಿ ಬರೋ ಥರ ಹರಡ್ಕೊಂಡು ಒಂದು ಚೊಂಬಲ್ಲಿ ತಾಮ್ರದ ಚೊಂಬಲ್ಲಿ ಒಂದು ತಂಬಿಗೆ ತುಂಬ ನೀರನ್ನು ಹಾಕಿ ಕಳಸ ಇಡೋಕ್ಕೂ ಮುಂಚೆಯೇ ಗಂಗೆ ಚ ಯಮುನೆ ಚ ಅಂತ ಮಂತ್ರ ಹೇಳಿ ಅದಕ್ಕೆ ಶಂಖ ಪುಷ್ಪ, ಕವಡೆ ಮತ್ತು ಕಾಸು, ಬೆಳ್ಳಿ, ಚಿನ್ನ, ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲನೂ ಪ್ರೋಕ್ಷಣೆ ಮಾಡಿ ಕಳಸನ ಸ್ಥಾಪನೆ ಮಾಡ್ತಾಯಿದ್ದೀನಿ. ಕಳಸ ಸ್ಥಾಪನೆ ಮಾಡುವಾಗ ನಮ್ಮದು ಕೋರಿಕೆ ಏನಿದೆ ಅದನ್ನು ಸಂಕಲ್ಪ ಮಾಡಿಕೊಂಡು ಕಳಸನ ನಾವು ಸ್ಥಾಪನೆ ಮಾಡಿಕೊಳ್ಬೇಕು. ಎಲ್ಲನೂ ಹಾಕಿ ಕಳಸ ಸ್ಥಾಪನೆ ಮಾಡಿಕೊಂಡು ಕೊನೆಯಲ್ಲಿ ಮಂತ್ರಾಕ್ಷತೆಯನ್ನು ತೆಗೆದು ಕಳಸದ ಚಂಬೊಳಕ್ಕೆ ಹಾಕಿ ಈಗ ವೀಳ್ಯದೆಲೆನ 5 ವೀಳ್ಯದೆಲೆನ ತೆಗೆದು ಅಲಂಕಾರ ಮಾಡ್ತಾಯಿದ್ದೀನಿ. ಚೊಂಬಿಗೆ 5 ವೀಳ್ಯದೆಲೆಯಲ್ಲಿ ಚೊಂಬನ್ನು ಅಲಂಕಾರ ಮಾಡಿ ಅದರ ಚೊಂಬಿನೊಳಗೆ ಒಂದು ಹೂವನ್ನು ಇಟ್ಟು ಒಂದು ಚೆನ್ನಾಗಿರೋ ಕಾಯನ್ನು ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಚ್ಚಿ ಕಳಸ ಸ್ಥಾಪನೆ ಮಾಡ್ಕೋಬೇಕು. ಕಳಸ ಸ್ಥಾಪನೆ ಮಾಡಿಕೊಂಡು ನಾನು ದೇವರ ಮುಂದೆ ಫೋಟೋದ ಮುಂದೆ ಇಟ್ಟು ಕಳಸನ ಸ್ಥಾಪನೆ ಮಾಡ್ತಾಯಿದ್ದೀನಿ. ಕಳಸನ ಸ್ಥಾಪನೆ ಮಾಡಾದಮೇಲೆ ಮನಸ್ಸಲ್ಲಿ ನಮ್ಮ ಕೋರಿಕೆ ಏನಿದೆ ಅದನ್ನು ಬೇಡಿಕೊಂಡು ಹೂವಿನಿಂದ ಅಲಂಕಾರ ಮಾಡಿ ಮನಸ್ಸಲ್ಲೇ ನಾವು ಸಂಕಲ್ಪ ಮಾಡಿಕೊಂಡು ಕುಬೇರ ಧನಲಕ್ಷ್ಮಿ ವ್ರತನ ಆಚರಿಸ್ಬೇಕು. ಇನ್ನೊಂದು ತಟ್ಟೆಗೆ ಇನ್ನೊಂದು ಲೋಟ ಅಕ್ಕಿನ ತೆಗೆದು ಅದರ ಮೇಲೆ ಕುಬೇರ ಧನಲಕ್ಷ್ಮಿ ಪುಸ್ತಕನ ಇಟ್ಟು ಅದಕ್ಕೂ ವಿಭೂತಿ ಅರಿಶಿಣ ಕುಂಕುಮನ ಎಲ್ಲ ಹಚ್ಚಿ ಪುಸ್ತಕಕ್ಕೂ ಸ್ವಲ್ಪ ಹೂವು ಹಾಕಿ ಕುಬೇರ ಧನಲಕ್ಷ್ಮಿ ವಿಗ್ರಹನ ಪುಸ್ತಕದ ಮೇಲೆ ಇಟ್ಟು ಹೂವನ್ನು ಅಲಂಕರಿಸಿ ಪೂಜೆ ಮಾಡಬೇಕು. ಅಷ್ಟರಲ್ಲಿ ನನಗೆ ಒಂದು ಆನ್ಲೈನ್ ಬಾಕ್ಸ್ ಬಂತು. ಅದರಲ್ಲಿ ನನಗೆ ಯಾವ ಟೈಮಿಗೆ ಏನು ಬರಬೇಕಾಗಿತ್ತೋ ಅದೇ ನನಗೆ ಬಂದಿದೆ. ಕುಬೇರ ಧನಲಕ್ಷ್ಮಿ ಸಮೇತ ಅಷ್ಟಲಕ್ಷ್ಮಿಯರು ನೆಲೆಸಿರೋ ಅಂಥ ವಿಗ್ರಹನ ಬುಕ್ ಮಾಡಿದ್ದೆ. ಕರೆಕ್ಟಾಗಿ ನಾನು ಪೂಜೆ ಮಾಡೋ ಅಂಥ ಟೈಮ್ಗೆ ಶುರು ಮಾಡೋ ಅಂಥ ಟೈಮ್ಗೆ ಕರೆಕ್ಟಾಗಿ ಬಂದಿದೆ. ಅದು ನನ್ನ ಪುಣ್ಯನೇ ಸರಿ. ಈಗ ವಿಗ್ರಹ ತಗೊಳ್ಳೋದ್ರಿಂದ ನಮ್ಮ ಅದೃಷ್ಟ ಬರುತ್ತೆ, ನಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಾಗುತ್ತೆ ಅನ್ನೋದಲ್ಲ. ದೇವರು ಶುಕ್ರವಾರ ನಾನು ಪೂಜೆ ಮಾಡೋ ಟೈಮ್ಗೆ ನನ್ನ ಮನೆ ಬಾಗಿಲಿಗೆ ಬಂದು ನನ್ನ ಕೈಗೆ ಬಂತಲ್ಲ, ಅದೇ ನನಗೊಂದು ದೊಡ್ಡ ಖುಷಿ. ಅವರ ಆಶೀರ್ವಾದ ಒಂದು ಇದ್ದರೆ ನಮ್ಮ ಮೇಲೆ ಧನ ಸಂಪತ್ತಾಗಲಿ, ಆಯಸ್ಸು ಆರೋಗ್ಯ ಭಾಗ್ಯ ಆಗಲಿ, ಆಸ್ತಿ ಐಶ್ವರ್ಯ ಅಭಿವೃದ್ಧಿ ಆಗಲಿ, ಸುಖ ಸಂತೋಷ ನೆಮ್ಮದಿಯಾಗಲಿ, ಮಕ್ಕಳ ಏಳಿಗೆ ಆಗಲಿ, ಎಲ್ಲ ಥರದ ಆಶೀರ್ವಾದನೂ ಅವ್ರು ಮಾಡಿದ್ರೆ ಅಂದರೆ ಎಲ್ಲ ಯಾವುದೂ ದೊಡ್ಡದಲ್ಲ. ಅವರ ಆಶೀರ್ವಾದ ಇದ್ದರೆ ಒಟ್ಟಿನಲ್ಲಿ ನನಗೆ ನಾನು ಬುಕ್ ಮಾಡಿದಂಥ ವಿಗ್ರಹ ನನ್ನ ಕೈಗೆ ಪೂಜೆ ಮಾಡೋ ಟೈಮ್ಗೆ ಕರೆಕ್ಟಾಗಿ ಬಂದು ತಲುಪ್ತಲ್ಲ, ಅದೇ ಆ ಪೂಜೆಯ ವಿಶೇಷತೆ. ನನಗೆ ತುಂಬ ಸಂತೋಷ ಆಯಿತು ನೋಡಿ. ಈಗ ಅದಕ್ಕೆ ಚಿಕ್ಕ ಮೂರ್ತಿನ ಇಟ್ಟು ಪೂಜೆ ಮಾಡ್ತಿದ್ದೆ. ಬಂದ ಮೇಲೆ ದೊಡ್ಡ ಮೂರ್ತಿನೇ ಇಟ್ಟು ಕುಬೇರ ಧನಲಕ್ಷ್ಮಿ ಸಮೇತ ಜೋಡಿ ಇರೋ ಅಂಥ ವಿಗ್ರಹನ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಈಗ ಆ ವಿಗ್ರಹಕ್ಕೆ ಅಕ್ಷತೆಗಳನ್ನು ಪ್ರೋಕ್ಷಣೆ ಮಾಡಿಕೊಂಡು 108 ಬಾರಿ ಕುಬೇರ ಅಷ್ಟೋತ್ತರ ಶತನಾಮಾವಳಿ ಮತ್ತು 108 ಅಷ್ಟಲಕ್ಷ್ಮಿ ಶತನಾಮಾವಳಿಯನ್ನು ಅಕ್ಷತೆ ಪ್ರೋಕ್ಷಣೆ ಮಾಡಿಕೊಂಡು ಓದಬೇಕು. ಅದನ್ನು ಓದಿ ಮುಗಿಸಿದ ನಂತರ ಕುಬೇರ ಧನಲಕ್ಷ್ಮಿ ವ್ರತ ಏನಕ್ಕೆ ಮಾಡಬೇಕು, ಯಾತಕ್ಕೋಸ್ಕರ ಮಾಡಬೇಕು, ಈ ಕತೆ ಹೇಗಾಯಿತು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಹಿಂದುಗಡೆ 2 ಪುಟದಲ್ಲಿ ಕಥೆಯನ್ನು ಕೊಟ್ಟಿದ್ದಾರೆ. ಆ ಕಥೆಯನ್ನು ಓದಿಕೊಂಡು ವ್ರತನ ಆಚರಿಸ್ಬೇಕು. ಆದರೆ ಇಲ್ಲಿ ವಿಶೇಷವಾಗಿ ಸೂಚನೆ ಕೊಡೋದು ಏನಂತಂದರೆ, ಕುಬೇರ ಧನಲಕ್ಷ್ಮಿ ವ್ರತ ಮಾಡುವಾಗ ನಾನ್ ವೆಜ್ ತಿನ್ನಬಾರ್ದ ಅನ್ನೋದು ಇದರಲ್ಲಿಲ್ಲ. ತಿನ್ಕೊಂಡೇ ಬೇಕಾದ್ರೂ ಮಾಡ್ಬೋದು, ಆದರೆ ಅವತ್ತಿನ ದಿನ ಮಾತ್ರ ನಾನ್ ವೆಜ್ಜನ್ನು ಮುಡಿಸ್ಬಾರ್ದು ಅಷ್ಟೇ. ಬೇರೆ ದಿನಗಳಲ್ಲೆಲ್ಲ ನಾನ್ ವೆಜ್ನ ತಿಂದುಬಿಟ್ಟೆ ವ್ರತನ ಆಚರಿಸ್ಬೋದು. ನಮ್ಮ ಮನಸ್ಸಲ್ಲಿ ನೇಮ ನಿಷ್ಠೆ, ನನಗೆ ದೇವ್ರಿಗಿಂತ ನಾನ್ ವೆಜ್ ಏನು ಮುಖ್ಯ ಅಲ್ಲ, ನಾನು ಬಿಟ್ಬಿಟ್ಟೇ ಮಾಡ್ತೀನಿ ಅನ್ನೋದಾದರೆ
ನೀವು ನಾನ್ ವೆಜ್ಜನ್ನು ಬಿಟ್ಬಿಟ್ಟು ಬೇಕಾದ್ರೆ 9 ವಾರ ವ್ರತನ ಆಚರಿಸಿ 10ನೇ ವಾರ ಪೂಜೆನ ಹೆಚ್ಚಿಸಬೇಕು. ದಯವಿಟ್ಟು ಈ ನನ್ನ ವಿಡಿಯೋ ತುಂಬ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.